ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಇದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಪಾತ್ವೇ ಸಬ್ಜೆಕ್ಟ್ ಆಗಿರುತ್ತದೆ. ಇದ್ರದ್ದು ನಾನು ಪಾಸಿಂಗ್ ಪ್ಯಾಕೇಜ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಬರೀ ಕೆಲವೊಂದು ಕ್ವಶನ್ ಕೊಡೋದಷ್ಟೇ ಅಲ್ಲ. ನಾವು ಇಲ್ಲಿ ಕಾಣಿಸ್ತಾ ಇರುವ ಕ್ವಶನ್ ಪೇಪರ್ ನಾವು ಇಲ್ಲಿ ನೋಡಬಹುದು. ಡಿಸೆಂಬರ್ 23, ಸೆಪ್ಟೆಂಬರ್ 23, ಜೂನ್ 23, ಮಾರ್ಚ್ 23 ಮತ್ತು ಮೇ 24 ಇವೆಲ್ಲಾ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿ ಇದ್ರದ್ದು ಸಮರಿ ಅಂದ್ರೆ ಯಾವ ಕ್ವಶನ್ ಎಷ್ಟು ಸಲ ಎಷ್ಟು ಮಾರ್ಕ್ಸ್ ಗೆ ಕೇಳಿದಾರ ಅಂತ ನಾವು ಲಿಸ್ಟ್ ಮಾಡಿ ಕೊಡ್ತೀವಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರ ಬಹಳಷ್ಟು ಸ್ಟೂಡೆಂಟ್ಸ್ ಗಳಿಗೆ ಸೆಕ್ಷನ್ ವೈಸ್ ಮಾರ್ಕ್ಸ್ ಎಷ್ಟು ಕೇಳ್ತಾರ ಅಂತ ಗೊತ್ತಿರೋದಿಲ್ಲ, ಆಮೇಲೆ ಯಾವ ಟಾಪಿಕ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಆಗಲಿ ಅಂತ, ಹುಡುಗರು ಎಲ್ಲ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ನಾವು ಈ ವಿಡಿಯೋನ ಸ್ಟೂಡೆಂಟ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಈಗ ನಮ್ಗೆ ಗೊತ್ತಿರುವಂಗ ಕ್ವಶನ್ ಪೇಪರ್ ಅಲ್ಲಿ 5 ಸೆಕ್ಷನ್ಸ್ ಇರ್ತವೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, 4 ಅಂಡ್ 5. ಅದರಲ್ಲಿ ಮೋಸ್ಟ್ಲಿ ಸೆಕ್ಷನ್ 5 ಅಲ್ಲಿ ಬಹಳಷ್ಟು ಕ್ವಶನ್ಸ್, ಕಡಿಮೆ ಕ್ವಶನ್ಸ್ ಇರ್ತವೆ ಮತ್ತೆ ರಿಪೀಟ್ ಆಗ್ತಿರ್ತವೆ. ಅದಕ್ಕೆ ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ವಶನ್ ಇದನ್ನ ಡಿಸ್ಕಸ್ ಮಾಡ್ತಾ ಇರೋದು ಸೆಕ್ಷನ್ ನಂಬರ್ 5 ಲಿಂದ ಮಾಡ್ತೀನಿ. ಸೆಕ್ಷನ್ 5 ಲಿಂದ ನಾನು ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಒನ್ಸ್ ಅಗೇನ್ ನೀವು ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನೆಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನ ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೆಕ್ಷನ್ 5 ಅಲ್ಲಿ ಇಲ್ಲಿ ಏನಿದೆ, ಸೆಕ್ಷನ್ 5 ನಾವು ನೋಡಬಹುದು ಆಟೋಮೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ ಒಂದು ಕ್ವಶನ್ ಇದೆ. ಏನ್ ಕ್ವಶನ್ ಇದೆ ಅಂದ್ರೆ ಆಟೋಮೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಇದು ಫ್ಯಾಕ್ಟರಿ ಕ್ವಶನ್ ಕೇಳ್ತಾ ಇದಾರ. ಕ್ವಶನ್ ಏನಿದೆ ನಾ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ. ಡಿಸ್ಕಸ್ ದಿ ವೇರಿಯಸ್ ಲೆವೆಲ್ ಆಫ್ ಆಟೋಮೇಷನ್ ಇನ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಇದನ್ನು ತ್ರೀ ಟೈಮ್ಸ್ ಕೇಳಿದ್ದಾರೆ. ದಿಸ್ ಕ್ವಶನ್ ಇಸ್ ಬಿನ್ ಆಸ್ಕ್ಡ್ ಫಾರ್ 3 ಟೈಮ್ಸ್. ಯಾವ್ಯಾವ ಇಯರ್ ಅಲ್ಲಿ? ಡಿಸೆಂಬರ್ 23, ಜೂನ್ 23, ಸೆಪ್ಟೆಂಬರ್ 23. ಇಲ್ಲಿ ನಾವು ಕಾಣಿಸ್ತಾ ಇರೋ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ವೆರಿಫೈ ಮಾಡಿ ಕೂಡ ನೋಡಿದೀವಿ. 3 ಟೈಮ್ಸ್ ಕೇಳಿದ್ದಾರೆ. ಅಂದ್ರೆ ಇದು ಫಾರ್ 10 ಮಾರ್ಕ್ಸ್. ಡೆಫಿನೆಟ್ಲಿ ಕಮಿಂಗ್ ಎಕ್ಸಾಮ್ ಅಲ್ಲಿನೂ ಕೂಡ 10 ಮಾರ್ಕ್ಸ್ ಕೇಳ್ತಾರೆ. ಅದಕ್ಕೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ಇನ್ ಸೆಕ್ಷನ್ 5. ನಾ ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಸೆಕ್ಷನ್ 5 ಡಿಸ್ಕಸ್ ಮಾಡಿದ ನಂತರ ನಾನು ಸೆಕ್ಷನ್ 4 ಗೆ ಹೋಗ್ತೀನಿ. ಅದೇ ರೀತಿ ಇಲ್ಲಿ ಬೈಂಡಿಂಗ್ ಟೆಕ್ನಿಕ್ಸ್ ಕೂಡ ಕೇಳಿದಾರ. ಅದು ಒಂದ್ಸಲ ಕೇಳಿದಾರ ಮೇ 24 ಅಲ್ಲಿ. ಕಮಿಂಗ್ ಟು ರೋಬೋಟಿಕ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ರೋಬೋಟಿಕ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಈಗ ಇಲ್ಲಿ ನೋಡಿ, ಕ್ವಶನ್ ನಂಬರ್ ಡಿಸ್ಕಸ್ ದಿ ವರ್ಕಿಂಗ್ ಆಫ್ ಸ್ಕಾರಾ ರೋಬೋಟ್ ಅಂಡ್ ಕಾರ್ಟೇಶಿಯನ್ ರೋಬೋಟ್. ಬ್ಯಾಕ್ ಗ್ರೌಂಡ್ ಕೊಟ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. 2 ಟೈಮ್ಸ್ ಕೇಳಿದ್ದಾರೆ, ಡಿಸೆಂಬರ್ 23 ಮತ್ತು ಜೂನ್ 23. ಲೈಕ್ ವೈಸ್ ಸೀರಿಯಲ್ ನಂಬರ್ 2 ದಲ್ಲಿ ನಾವು ನೋಡಬಹುದು. ಡಿಸ್ಕಸ್ ದಿ ವರ್ಕಿಂಗ್ ಆಫ್ ಮೋಸ್ಟ್ ಪಾಪ್ಯುಲರ್ ಪಿಕ್ ಅಂಡ್ ಪ್ಲೇಸ್ ಸ್ಕಾರಾ ರೋಬೋಟ್ ಕಾನ್ಫಿಗರೇಷನ್ ವಿತ್ ನೀಡ್ ಸ್ಕೆಚ್. ಇಲ್ಲಿ ಪಿಕ್ ಅಂಡ್ ಪ್ಲೇಸ್ ರೋಬೋಟ್ ಬಗ್ಗೆ ಕೇಳ್ತಾ ಇದಾರೆ 23 ಅಲ್ಲಿ. ಇವೆಲ್ಲ ಕ್ವಶನ್ಸ್ 10 ಮಾರ್ಕ್ಸ್ ಇರ್ತವೆ. ಮತ್ತು ಇಲ್ಲಿ ಮತ್ತೊಂದ್ಸಲ ಕ್ವಶನ್ ಕೇಳಿದ್ದಾರೆ. ಏನಂದ್ರೆ ಸೆಟಪ್ ಅಂಡ್ ಆರ್ಟಿಕ್ಯುಲೇಟೆಡ್ ರೋಬೋಟ್, ಕಾರ್ಟೇಶಿಯನ್ ರೋಬೋಟ್. ಡಿಸ್ಕಸ್ ಹೌ ಬೋತ್ ರೋಬೋಟ್ ವರ್ಕ್ಸ್. ಕಾರ್ಟೇಶಿಯನ್ ರೋಬೋಟ್ ಮತ್ತು ಆರ್ಟಿಕ್ಯುಲರ್ ರೋಬೋಟ್ ಹೆಂಗ್ ವರ್ಕ್ ಆಗ್ತಾವ ಅಂತ ಕೇಳಿದಾರ 2023 ಅಲ್ಲಿ. ಲೈಕ್ ವೈಸ್ ಇಲ್ಲಿ ಕೂಡ ಕ್ವಶನ್ಸ್ ಕೇಳಿದಾರ. ಇಂಡಸ್ಟ್ರಿ 4.0 ಮೇಲೆ ಒಂದು ಕ್ವಶನ್ ಇದೆ. ಅಂದ್ರೆ ನೀವು ಈ ಕ್ವಶನ್ಸ್ ಪ್ರಿಪೇರ್ ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆಕ್ಷನ್ 5 ಲಿಂದ ಫೆಚ್ ಮಾಡಬಹುದು. ಕಮಿಂಗ್ ಟು ಇಂಪಾರ್ಟೆಂಟ್ ಟಾಪಿಕ್, ಬಹಳಷ್ಟು ಸ್ಟೂಡೆಂಟ್ಸ್ ಲಾಸ್ಟ್ ಟಾಪಿಕ್ ಎಲ್ಲ ಬಿಟ್ಬಿಡ್ತೀರಿ, ಬಟ್ ಇದರಿಂದ ನೀವು ಸ್ಕೋರ್ ಮಾಡಬಹುದು. ಅದೇನಂದ್ರೆ ಇಂಡಸ್ಟ್ರಿ 4.0 ಅಂಡ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಈ ಟಾಪಿಕ್ ಅಲ್ಲಿ ಏನ್ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಡಿಸ್ಕಸ್ ಡಿಫರೆಂಟ್ ಟೆಕ್ನಾಲಜಿ ವಿಚ್ ಕನ್ವರ್ಸ್ ಟೂ ವರ್ಡ್ಸ್ ಅಂದ್ರೆ ಯಾವುದು? OT ಮತ್ತು ಐಟಿ ಕನ್ವರ್ಜನ್ಸ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇದು 1 ಟೈಮ್ ಕೇಳಿದ್ದಾರೆ. ಅದೇ ರೀತಿ ಇಂಡಸ್ಟ್ರಿ 4.0 ಮೇಲೆ ಒಂದು ಕ್ವಶನ್ ಇದೆ. 4.0 ಅಂತೂ ಹೇಳ್ತಾರೆ. ಎಕ್ಸ್ಪ್ಲೋರ್ ದಿ ಕನ್ಸರ್ವೇಟಿವ್ ಬೆನಿಫಿಟ್ ಎಕ್ಸಿಸ್ಟ್ ಇನ್ 4.0. ವಾಟ್ ಆರ್ ದಿ ರಿಸ್ಕ್ ಆಫ್ ಇಂಡಸ್ಟ್ರಿ 4.0 ಸೊಲ್ಯೂಷನ್. ಇದ್ರದ್ದು ರಿಸ್ಕ್ ಏನು ಅಂತ 1 ಟೈಮ್ ಕೇಳಿದ್ದಾರೆ ಜೂನ್ 23 ಅಲ್ಲಿ. ಅದೇ ರೀತಿ ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0 ಮತ್ತೊಂದು ಕ್ವಶನ್ ಇದೆ ನೋಡಿ. ಇಲ್ಲಿ ಸೆಪರೇಟ್ ನಾ ಯಾಕೆ ಬರ್ದಿದ್ದೀನಿ ಅಂದ್ರೆ ಕ್ವಶನ್ ಪೇಪರ್ ಲಿಂದ ಸೇಮ್ ಕ್ವಶನ್ ತಗೋಬೇಕಾದ್ರೆ ಸ್ವಲ್ಪ ಡಿಫರೆನ್ಸ್ ಆಗಿರುತ್ತೆ. ಅದಕ್ಕೆ ನಾ ಬೇರೆ ಮಾಡಿ ಬರ್ದಿದ್ದೀನಿ. ಇಲ್ಲಿ ಮತ್ತೊಂದ್ಸಲ 4.0 ಮೇಲೆ ಕ್ವಶನ್ ಕೇಳಿದ್ದಾರೆ. ಅದೇ ರೀತಿ ಈಗ AGV ವೆಹಿಕಲ್ ಮೇಲೆ ಕೇಳ್ತಾರೆ. ಈಗ ನೋಡಿ ಮತ್ತೊಂದ್ಸಲ ಇಲ್ಲಿ ಹೌ ಡಸ್ ದಿ ಕನ್ವರ್ಜನ್ಸ್ ಆಫ್ OT ಅಂಡ್ IT ಬೆನಿಫಿಷಿಯರ್ ಸೆಪ್ಟೆಂಬರ್ 2023 ಅಲ್ಲಿ ಕೇಳಿದ್ದಾರೆ. ಆಲ್ರೆಡಿ ನಾನು ಇಲ್ಲಿ ಇದಕ್ಕಿಂತ ಮುಂಚೆ ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಡಿಸೆಂಬರ್ 2023 ಅಲ್ಲಿ OT ಮತ್ತು IT ಕನ್ವರ್ಜನ್ಸ್ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿ ಸೆಪ್ಟೆಂಬರ್ 2023 ಅಲ್ಲಿ OT ಮತ್ತು IT ಕನ್ವರ್ಜನ್ಸ್ ಹೆಂಗ್ ಯಾವ ತರ ಬೆನಿಫಿಟ್ ಆಗುತ್ತೆ, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಈ ಕ್ವಶನ್ 2 ಸಲ ಬಂದಿದೆ. ಈಗ ಆಟೋಮೇಟೆಡ್ ಸ್ಟೋರೇಜ್ ಅಂಡ್ ರಿಟ್ರೀವಲ್ ಸಿಸ್ಟಮ್, ಇದ್ರ ಮೇಲೇನು ಕೂಡ ಇದು 2 ಟೈಮ್ಸ್ ರಿಪೀಟ್ ಆಗಿದೆ. ಕ್ವಶನ್ ಏನಂದ್ರೆ ಆಟೋಮೇಟೆಡ್ ಸ್ಟೋರೇಜ್ ಅಂಡ್ ರಿಟ್ರೀವಲ್ ಸಿಸ್ಟಮ್ಸ್ ಬಗ್ಗೆ ನಾವು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಬೇಕು. 2 ಟೈಮ್ಸ್ ಕೇಳಿದ್ದಾರೆ. ಅದಕ್ಕೆ ಈ ಸೆಕ್ಷನ್ ಅಲ್ಲಿ ಈ ಕ್ವಶನ್ ಬರೋ ಪಾಸಿಬಿಲಿಟಿ ಹೆಚ್ಚಿಗೆ ಇದೆ. ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು.
ಲಾಸ್ಟಿಗೆ ಬರಬಿಟ್ಟು ಈ ಟಾಪಿಕ್ ಅಲ್ಲಿ ಏನಂದ್ರೆ ಎಜಿವಿ, ಆಟೋಮೇಟೆಡ್ ಗೈಡೆಡ್ ವೆಹಿಕಲ್. ಇದರಲ್ಲಿ ನಾವು ನೋಡಬಹುದು ಎಜಿವಿ ಇದು 2 ಟೈಮ್ ರಿಪೀಟ್ ಆಗಿದೆ ಮತ್ತು ಇದು 1 ಟೈಮ್ ರಿಪೀಟ್ ಆಗಿದೆ. ಎಜಿವಿ ಏನ್ ಕೇಳಿದಾರೆ ಅಂದ್ರೆ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಜಿವಿ ಅಂತ ಕೇಳಿದಾರೆ. ವರ್ಕಿಂಗ್ ಪ್ರಿನ್ಸಿಪಲ್ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ 2 ಟೈಮ್ಸ್ ಕೇಳಿದ್ದಾರೆ, ಜೂನ್ 2023 ಮತ್ತು ಫೆಬ್ರವರಿ 23. ಅದೇ ರೀತಿ ಅಗೇನ್ ಡಿಸ್ಕಸ್ ದಿ ವರ್ಕಿಂಗ್ ಆಫ್ ಪ್ರಿನ್ಸಿಪಲ್ ಆಫ್ ಎಜಿವಿ. ಇದು ಬೇರೆ ಬೇರೆ ಕ್ವಶನ್ ಪೇಪರ್ ಲಿಂದ ತಗೊಂಡಿನಿ ನಾನು. ಜಸ್ಟ್ ಪ್ಯಾಟರ್ನ್ ನೋಡಿ, ಇಲ್ಲಿ ಇಲಿಸ್ಟ್ರೇಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಡಿಸ್ಕಸ್ ಅಂತ ಕೊಟ್ಟಿದ್ದಾರೆ, ಬಟ್ ಕ್ವಶನ್ ಇರುವುದು ಸೇಮ್. ವರ್ಕಿಂಗ್ ಅಂತಿದೆ, ಇಲ್ಲಿ ಕೂಡ ವರ್ಕಿಂಗ್ ಅಂತಿದೆ, ಅದಕ್ಕೆ ಕ್ವಶನ್ ಸೇಮ್ ಇದೆ. ಇದು 3 ಟೈಮ್ಸ್ ಕೇಳಿದ್ದಾರೆ, ಟೋಟಲ್ 3 ಟೈಮ್ಸ್ ಕೇಳಿದ್ದಾರೆ. ಎಜಿವಿ ಅಂದ್ರೆ ಡೆಫಿನೆಟ್ ಆಗಿ ಕ್ವಶನ್ ಬರ್ತವೆ. ಈಗ ಗೊತ್ತಾಗಿರೋಂಗ ಇದು 3 ಟೈಮ್ಸ್ ಎಜಿವಿ 3 ಟೈಮ್ಸ್ ಕೇಳಿದ್ರು, ಐಟಿ ಓಟಿ ಕನ್ವರ್ಜನ್ಸ್ 3 ಟೈಮ್ ಕೇಳಿದ್ರು, ಮತ್ತು ಇಲ್ಲಿರುವ ರೋಬೋಟ್ಸ್ ಬಗ್ಗೆ ಕ್ವಶನ್ಸ್ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ. ಹಾಗಾಗಿ ಸೆಕ್ಷನ್ 5 ಅಲ್ಲಿ ನೀವು ಈಸಿ ಆಗಿ ಎಲ್ಲಾ 40 ಮಾರ್ಕ್ಸ್ ಕ್ವಶನ್ ಬರಿಬಹುದು ನೀವು. ಇದರಲ್ಲಿ ನಮ್ಗೆ ಬೇಕಾಗಿರೋದು ಬರೀ 20 ಮಾರ್ಕ್ಸ್ ಅಷ್ಟೇ. ಇದು ಸೆಕ್ಷನ್ 5 ಆಯ್ತು. ನಾವು ಕಮಿಂಗ್ ಟು ಸೆಕ್ಷನ್ 4. ಸೆಕ್ಷನ್ 4 ನಾವು ನೋಡೋಣ. ಸೆಕ್ಷನ್ 4 ಅಲ್ಲಿ ಕೂಡ ಬಹಳಷ್ಟು ಕ್ವಶನ್ ರಿಪೀಟೆಡ್ ಆಗಿದ್ದಾವೆ. ಇಲ್ಲಿ ನೋಡಿ, ಸೆಕ್ಷನ್ 4 ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಸೆಕ್ಷನ್ 4 ಅಲ್ಲಿ ಎದ್ರ ಮೇಲೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ? ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್, NDT. ಇಲ್ಲೇ ನೋಡಿ 4 ಟೈಮ್ಸ್ ಕೇಳಿದ್ದಾರೆ ಈ ಕ್ವಶನ್. 4 ಟೈಮ್ಸ್ ಎಲ್ಲೆಲ್ಲಿ ಯಾವಾಗ? ಡಿಸೆಂಬರ್ 23, ಜೂನ್ 23, ಸೆಪ್ಟೆಂಬರ್ 23, ಮೇ 24. ಇಲ್ಲಿ ಕ್ವಶನ್ ನೋಡಿ, NDT ಮೆಥಡ್ಸ್ ಆರ್ ಯೂಸ್ಡ್ ಫಾರ್ ಇನ್ಸ್ಪೆಕ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ವೈ NDT is important? What are all tests are available? What criterions are considered in selection of NDT methods? ಇದೇ ಕ್ವಶನ್ 4 ಟೈಮ್ಸ್ ಕೇಳಿದ್ದಾರೆ. ಅಂದ್ರೆ ಈ ಸಲನು ಬರಬಹುದಲ್ಲ? ಈ ಸಲ ಬರೋ ಪಾಸಿಬಿಲಿಟಿ ಬಹಳಷ್ಟಿದೆ. ಅದಕ್ಕೆ ಸೆಕ್ಷನ್ 4 ಅಲ್ಲಿ 10 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಮತ್ತೆ ಕೇಳಿದ್ದಾರೆ, ಸಜೆಸ್ಟ್ ದಿ ಸೂಟೇಬಲ್ NDT ಮೆಥಡ್ ಫಾರ್ ಡಿಟೆಕ್ಟಿಂಗ್ ಇನ್ವಿಸಿಬಲ್ ಸರ್ಫೇಸ್ ಡಿಫೆಕ್ಟ್ಸ್. ಇನ್ವಿಸಿಬಲ್ ಸರ್ಫೇಸ್ ಡಿಫೆಕ್ಟ್ಸ್, ಇಲ್ಲಿಸ್ಟ್ರೇಟ್ ದಿ ವರ್ಕಿಂಗ್ ಆಫ್ ಸೂಟೇಬಲ್ NDT ಮೆಥಡ್. 3 ಟೈಮ್ಸ್ ಕೇಳಿದ್ದಾರೆ. ಎಷ್ಟು ಸರ್? 3 ಟೈಮ್ಸ್ ಕೇಳಿದ್ದಾರೆ. ಇದರಲ್ಲಿ ಅಗೇನ್ ಸಜೆಸ್ಟ್ ದಿ ಬೆಸ್ಟ್ ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಯೂಸ್ಡ್ ಇನ್ ದಿಸ್ ಕೇಸ್, ಪ್ರೆಸೆಂಟ್ ದ ಆರ್ಗ್ಯುಮೆಂಟ್ ಟು ಸಪೋರ್ಟ್ ಯುವರ್ ಸೆಲೆಕ್ಷನ್. ಇದೊಂದು ಕ್ವಶನ್ ಬ್ಯಾಕ್ ಗ್ರೌಂಡ್ ಕೊಟ್ಬಿಟ್ಟು ಮತ್ತು NDT ಬಗ್ಗೆ ಕೇಳಿದ್ದಾರೆ. 2 ಟೈಮ್ಸ್ ಕೇಳಿದ್ದಾರೆ. ಲೈಕ್ ವೈಸ್ ಮತ್ತೊಂದ್ಸಲ ಇಲ್ಲಿ ಕ್ವಶನ್ ಕೇಳಿದ್ದಾರೆ, why is non-destructive testing is important? What are all the available criteria are considered? ಇಲ್ಲಿ ಅದನ್ನ 1 ಟೈಮ್ ಕೇಳಿದ್ದಾರೆ. ಲೈಕ್ ವೈಸ್ ಇಲ್ಲಿ ಮತ್ತೆ ನಾನ್ ಡಿಸ್ಟ್ರಕ್ಟಿವ್ ಲಿಸ್ಟ್ ಬೆನಿಫಿಟ್ಸ್ ನೀಡ್ಸ್ ಓವರ್ DT ಇದನ್ನೆಲ್ಲ ಕೇಳಿದ್ದಾರೆ. NDT ಬಗ್ಗೆ ಕೇಳಿದ್ದಾರೆ 1 ಟೈಮ್. ಅಗೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೆಸ್ಟಿಂಗ್ ಇನ್ NDT, ಇದು ಕೂಡ 3 ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ 1 ಟೈಮ್ ಕೇಳಿದ್ದಾರೆ. ಅಂದ್ರೆ NDT ಟಾಪಿಕ್ ಮೇಲೇನೆ ಬಹಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕೂಡ NDT ಬಗ್ಗೆ ಕೇಳಿದ್ದಾರೆ. ಮೆಟ್ರಾಲಜಿ ಅಂಡ್ ಮೆಜರ್ಮೆಂಟ್, ಇದ್ರ ಮೇಲೆ ಈಗ ಇದು 2 ಟೈಮ್ಸ್ ಕೇಳಿದ್ದಾರೆ. 2 ಟೈಮ್ಸ್ ಟಾಪಿಕ್ ಏನಂದ್ರೆ ಡಿಟರ್ಮೈನ್ ದಿ ಆಂಗಲ್ ಆಫ್ ಪಾರ್ಟ್ ಫೀಚರ್ ಅಂಡ್ ಸೈನ್ ಬಾರ್ ಈಸ್ ನಾಟ್ ಸೂಟೇಬಲ್ ಫಾರ್ ಮೆಜರಿಂಗ್ ಆಂಗಲ್ 45 ಡಿಗ್ರಿ. ಇದ್ರ ಬಗ್ಗೆ 2 ಟೈಮ್ಸ್ ಕೇಳಿದ್ದಾರೆ. ಮತ್ತು ಇಲ್ಲಿ ನೋಡಿ ಕೋಆರ್ಡಿನೇಟ್ ಮೆಜರಿಂಗ್ ಮಷೀನ್ CMM 4 ಟೈಮ್ಸ್ ಕೇಳಿದ್ದಾರೆ. ಹೌ ಇಂಪಾರ್ಟೆಂಟ್ ಇಟ್ ಇಸ್, 4 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಲೈಕ್ ವೈಸ್ ಡಿಸ್ಕಸ್ ದಿ ಪ್ರಿನ್ಸಿಪಲ್ ಆಫ್ CMM, ಮತ್ತು ಡಿಸ್ಕಸ್ ದಿ ಪ್ರಿನ್ಸಿಪಲ್ ಆಫ್ CMM ಇದು ಕೂಡ ಕೇಳಿದ್ದಾರೆ. CMM ಅದು ಅದಾದ ನಂತರ ವರ್ಕಿಂಗ್ ಆಫ್ ಎಲೆಕ್ಟ್ರಾನಿಕ್ ಮೆಜರಿಂಗ್ ಮಷೀನ್ ಇದು ಕೂಡ ಕೇಳಿದ್ದಾರೆ. ಮತ್ತು ಕೆಲವೊಂದು ನ್ಯೂಮರಿಕಲ್ಸ್ ಕೂಡ ಕೇಳ್ತಾರೆ ಈ ಸೆಕ್ಷನ್ 4 ಅಲ್ಲಿ. ಈಗ ಸೆಕ್ಷನ್ 4 ಅಲ್ಲಿ ಇವಿಷ್ಟೆಲ್ಲ ಕ್ವಶನ್ಸ್ ಬರ್ತವೆ. ನಾವು ಕಮಿಂಗ್ ಟು ಸೆಕ್ಷನ್ ನಂಬರ್ 3. ಸೆಕ್ಷನ್ ನಂಬರ್ 3 ಅಲ್ಲಿ ಏನೇನು ಬರ್ತವೆ ನೋಡೋಣ. ಸೆಕ್ಷನ್ ನಂಬರ್ 3 ಅಲ್ಲೂ ಕೂಡ ಬಹಳಷ್ಟು ರಿಪೀಟೆಡ್ ಕ್ವಶನ್ಸ್ ಇದಾವೆ. ಕ್ವಿಕ್ ಆಗಿ ಹೋಗೋಣ. ಸೆಕ್ಷನ್ 3 ಅಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಇಲ್ಲಿ ನೋಡಿ ನಾನು ಟೈಟಲ್ ಹಾಕ್ಬಿಟ್ಟಿನಿ, ಅಡ್ವಾಂಟೇಜಸ್, ಬೆನಿಫಿಟ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಬರ್ತವೆ. ಈಗ ಬಹಳಷ್ಟು ಇಲ್ಲಿ ಕ್ವಶನ್ ಪೇಪರ್ ಇದೆ, ಯೂನಿಫಾರ್ಮ್ ವೇರ್ ಹೌಸ್ ಇವೆಲ್ಲ ಅಂತ ಕೊಟ್ಟ ಕೆಳಗಡೆ ಕ್ವಶನ್ ನೋಡಿ, ವಾಟ್ ಬೆನಿಫಿಟ್ ಎಕ್ಸಿಸ್ಟ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಡಿಫರೆನ್ಶಿಯೇಟ್ ದಿ ಡಿಫರೆಂಟ್ ಟೆಕ್ನಾಲಜಿ ಅವೈಲೇಬಲ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಲಿಸ್ಟ್ ದೇರ್ ಅಪ್ಲಿಕೇಶನ್. ಇಲ್ಲಿ ಕೂಡ ಇದೆ. ಎಷ್ಟು ಸಲ ಕೇಳಿದ್ದಾರೆ? 3 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಮೇ 2024 ಅಲ್ಲಿ ಲೇಟೆಸ್ಟ್ ಕ್ವಶನ್ ಪೇಪರ್, ವಾಟ್ ಬೆನಿಫಿಟ್ಸ್ ಎಕ್ಸಿಸ್ಟ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ದೇರ್ ಅಪ್ಲಿಕೇಶನ್, ಒಂದ್ಸಲ ಕೇಳಿದ್ದಾರೆ. ಮತ್ತು ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಡಿಫರೆನ್ಶಿಯೇಟ್ ಟೆಕ್ನಾಲಜಿ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಇದು ಕೂಡ ಒಂದ್ಸಲ ಕೇಳಿದ್ದಾರೆ. ನೆಕ್ಸ್ಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮಟೀರಿಯಲ್ ಮೇಲೆ ಕ್ವಶನ್ಸ್ ಏನ್ ಬರ್ತವೆ? 3 ಟೈಮ್ಸ್ ರಿಪೀಟ್ ಆಗಿದೆ. ಏನಂದ್ರೆ ಡಿಫರೆನ್ಶಿಯೇಟ್ ದೀಸ್ ಡಿಫರೆಂಟ್ ಮಟೀರಿಯಲ್ ಯೂಸ್ಡ್ ಇನ್ ದಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ವಿತ್ ರೆಸ್ಪೆಕ್ಟ್ ಟು ದೇರ್ ಪ್ರಾಪರ್ಟಿ ಅಂಡ್ ಅಪ್ಲಿಕೇಶನ್. ನೆಕ್ಸ್ಟ್ ಡಿಸ್ಕ್ರೈಬ್ ಎನಿ 3 ಡಿಫರೆಂಟ್ ಮಟೀರಿಯಲ್ ಯೂಸ್ಡ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ವಶನ್ಸ್ ನಮಗೆ ಮಟೀರಿಯಲ್ ಮತ್ತು ಟರ್ಮಿನಾಲಜಿ ಮೇಲೆ ಬರ್ತವೆ. ಮತ್ತು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಪೆಕ್ಷನ್ ಮೆಥಡ್ ಕೂಡ ಇಂಪಾರ್ಟೆಂಟ್. ಇನ್ಸ್ಪೆಕ್ಷನ್ ಮೆಥಡ್ ಮೇಲೆ ಇಲ್ಲಿ ನೋಡಿ ಕ್ವಶನ್ ಏನಿದೆ ಅಂದ್ರೆ, ಲಿಸ್ಟ್ ಡಿಫರೆಂಟ್ ಇನ್ಸ್ಪೆಕ್ಷನ್ ಮೆಥಡ್ಸ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಡಿಸ್ಕಸ್ ಅಲ್ಟ್ರಾಸೌಂಡ್ ಟೆಸ್ಟಿಂಗ್ ಅಂಡ್ ದೇರ್ ಅಡ್ವಾಂಟೇಜ್. ಇದು ಕೂಡ ಒಂದ್ಸಲ ರಿಪೀಟ್ ಆಗಿದೆ. ಮತ್ತು
ಡಿಸ್ಕಸ್ ಡಿಫರೆಂಟ್ ಇನ್ಸ್ಪೆಕ್ಷನ್ ಮೆಥಡ್ಸ್ ಮತ್ತೊಂದ್ಸಲ ಇಲ್ಲಿ ರಿಪೀಟ್ ಆಗಿದೆ ನೋಡಿ, 2 ಟೈಮ್ಸ್ ಇಲ್ಲಿ ರಿಪೀಟ್ ಆಗಿದೆ. ಯಾವಾಗ ಫೆಬ್ರವರಿ 23 ಮತ್ತು ಸೆಪ್ಟೆಂಬರ್ 23. ಲೈಕ್ ವೈಸ್ ಡಿಸ್ಕಸ್ ದಿ ಡಿಫರೆಂಟ್ ಕ್ವಾಲಿಟಿ ಕಂಟ್ರೋಲ್ ಮೆಥಡ್ ಇಲ್ಲಿ ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್ ಡಿಸ್ಕಸ್ ಎನಿ ಇನ್ಸ್ಪೆಕ್ಷನ್ ಮೆಥಡ್ ಅಡಾಪ್ಟೆಡ್ ಇನ್ AM ಇದು ಕೂಡ ರಿಪೀಟ್ ಆಗಿದೆ 1 ಟೈಮ್. ನೆಕ್ಸ್ಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ ಫೀಚರ್ಸ್ ಅಂಡ್ ಸ್ಪೆಷಲ್ ಪ್ರೊಸೆಸಸ್ ಇದ್ರ ಮೇಲೆ ಏನೇನು ಕ್ವಶನ್ಸ್ ಇದಾವೆ ಅಂದ್ರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ನೋಡ್ರಿ, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ಟು ಪ್ರೊಡ್ಯೂಸ್ ಲೈವ್ ಹಿಂಜಸ್ ಅಂಡ್ ಸ್ನ್ಯಾಪ್ ಫಿಟ್ ಅಸೆಂಬ್ಲಿ ಫೀಚರ್ಸ್ ಇದು ಒಂದ್ ಮೇಲೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ಮೆನ್ಷನ್ ದಿ categories of fuse deposition model ಇಲ್ಲಿ ಸ್ಟುಡ್ ದಿ ಪ್ರೊಸೆಸ್ ವಿತ್ ನೀಡ್ ಸ್ಕೆಚ್ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಲೈಕ್ ವೈಸ್ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಬಗ್ಗೆ ಒಂದು ಕ್ವೆಶನ್ ಕೇಳಿದ್ದಾರೆ, SLS ಬಗ್ಗೆ, ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಫ್ಯೂಸ್ಡ್ ಡಿಪಾಸಿಷನ್ ಮಾಡೆಲಿಂಗ್ FDM ಬಗ್ಗೆ ಒಂದು ಕ್ವೆಶನ್ ಕೇಳಿದ್ದಾರೆ. ಈ ತರ ಬೈಂಡಿಂಗ್ ಟೆಕ್ನಿಕ್ಸ್ ಬಗ್ಗೆ ಒಂದು ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಈಗ ಅಲ್ಟ್ರಾಸೌಂಡ್ ಮಷೀನಿಂಗ್ ಏನಿದೆಯಲ್ಲ ಇದರಲ್ಲಿಂದ ಬಹಳಷ್ಟು ಕ್ವಶನ್ಸ್ ಬಂದಿದ್ದಾವೆ ಸೆಕ್ಷನ್ 3 ಅಲ್ಲಿ. ಇದರಲ್ಲಿ ನೋಡಿ, ಈಗ ಡಿಸ್ಕಸ್ ದಿ ಪ್ರೊಸೆಸ್ ಪ್ಯಾರಾಮೀಟರ್ ರಿಕ್ವೈರ್ಡ್ ಇನ್ ಅಲ್ಟ್ರಾಸೋನಿಕ್ ಮಷೀನ್ ಇದೊಂದು ಇದೆ. ಮತ್ತೆ ರಿಪೀಟ್ ಆಗಿದೆ ನೋಡಿ, ಇಲ್ಲಿ ಸ್ಟೇಟ್ ದಿ ವರ್ಕಿಂಗ್ ಆಫ್ USM ವಾಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಸ್ ದ ಮೆಟಲ್ ರಿಮೂವಲ್ ರೇಟ್ ಇನ್ ಅಲ್ಟ್ರಾಸೌಂಡ್ ಮಷೀನ್ 2 ಟೈಮ್ಸ್ ಇದು ರಿಪೀಟ್ ಆಗಿದೆ. ನೋಡಿ ಡೈರೆಕ್ಟ್ ಆಗಿ ಡಿಸ್ಕಸ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅಲ್ಟ್ರಾಸೌಂಡ್, ಡಿಸ್ಕಸ್ ದಿ ಮೆಥಡ್ ಆಫ್ ಅಲ್ಟ್ರಾಸೌಂಡಿಂಗ್ ಮಷೀನ್, ಡೈರೆಕ್ಟ್ ಇದು 4 ಟೈಮ್ಸ್ ಕೇಳಿದ್ದಾರೆ. ಟೋಟಲ್ ಅಲ್ಟ್ರಾಸೌಂಡಿಂಗ್ ಮಷೀನ್ ಇದೇನಿದೆಯಲ್ಲ ಪ್ರೊಸೆಸ್ ಇದು 4 ಟೈಮ್ಸ್ ಕೇಳಿದ್ದಾರೆ. ದಿಸ್ ಈಸ್ ಅಬೌಟ್ ಸೆಕ್ಷನ್ 3. ನಾವು ಕಮಿಂಗ್ ಟು ಸೆಕ್ಷನ್ 2 ಅಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಕ್ವಿಕ್ಲಿ ನೋಡೋಣ. ಸೆಕ್ಷನ್ 2 ಅಲ್ಲಿ ಕೂಡ ನಾವು ಕಮಿಂಗ್ ಟು ಸೆಕ್ಷನ್ ನಂಬರ್ 2. ಸೆಕ್ಷನ್ 2 ಅಲ್ಲಿ ಕೂಡ ಏನಿದೆ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಆಫ್ ಸೆಕ್ಷನ್ 2 ಇಲ್ಲಿ ನೋಡಿ, ನಾನ್ ಟ್ರೆಡಿಷನಲ್ ಮಷೀನಿಂಗ್ ಪ್ರೊಸೆಸ್ ಇನ್ ಮೌಲ್ಡ್ ಡೈ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇದು 2 ಟೈಮ್ ರಿಪೀಟ್ ಆಗಿದೆ. ನಾನ್ ಟ್ರೆಡಿಷನಲ್ ಮಷೀನಿಂಗ್ ಮೆಥಡ್ಸ್ ಕಾಮನ್ಲಿ ಯೂಸ್ಡ್ ಇನ್ ಮೌಲ್ಡ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದು ಕೂಡ ಕ್ವಶನ್ ನಂಬರ್ 3. ಮತ್ತು ಕೆಮಿಕಲ್ ಮಷೀನಿಂಗ್ ಮೇಲೆ 2 ಟೈಮ್ ರಿಪೀಟ್ ಆಗಿದೆ ಕ್ವಶನ್. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ಸ್, ಅಡ್ವಾಂಟೇಜ್, ಬೆನಿಫಿಟ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ನೋಡಿ, ವಾಟ್ ಆರ್ ದಿ ಬೆನಿಫಿಟ್ಸ್, ಡಿಫರೆನ್ಶಿಯೇಟ್ ದಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಲಿಸ್ಟ್. ಸೆಕ್ಷನ್ 2 ಅಲ್ಲಿ ಕೆಮಿಕಲ್ ಮಷೀನಿಂಗ್ ಬಗ್ಗೆನೂ 2 ಸಲ ಕ್ವಶನ್ ಕೇಳಿದ್ದಾರೆ. ಅದೇ ರೀತಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಬೆನಿಫಿಟ್ಸ್ ಅಂಡ್ ಟೆಕ್ನಾಲಜಿ ಇಲ್ಲಿಯೂ ಕೂಡ 3 ಟೈಮ್ಸ್ ಇದನ್ನು ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಟೀರಿಯಲ್ ಅಂಡ್ ದೇರ್ ಅಪ್ಲಿಕೇಶನ್, ಫ್ಯೂಸ್ ಡಿಪಾಸಿಷನ್ ಮಾಡೆಲಿಂಗ್, FDM ಇದ್ರ ಮೇಲೇನು ಕೂಡ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಮತ್ತು ಲೇಸರ್ ಸಿಂಟ್ರಿಂಗ್ SLS ಮೆಥಡ್, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಯಾವ ತರ ಯೂಸ್ ಮಾಡ್ತಾರೆ, ಅಡ್ವಾಂಟೇಜಸ್, 3 ಅಡ್ವಾಂಟೇಜಸ್, ಎನಿ 2 ಡಿಸ್ಅಡ್ವಾಂಟೇಜಸ್, ಮತ್ತು ಫ್ಯೂಸ್ ಡಿಪಾಸಿಷನ್ ಮಾಡೆಲಿಂಗ್, ಬೈಂಡಿಂಗ್ ಟೆಕ್ನಿಕ್ಸ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ 2 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಈ ತರ ಈ ಕ್ವಶನ್ಸ್ ಎಲ್ಲ. ಮತ್ತು ಇನ್ಸ್ಪೆಕ್ಷನ್ ಮೆಥಡ್ಸ್ ಕೂಡ ಇದರಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಇನ್ಸ್ಪೆಕ್ಷನ್ ಮೆಥಡ್ಸ್ ಯಾವ್ಯಾವ ಇದಾವೆ, ಮತ್ತು ಅದೇ ರೀತಿ NDT ಈಗ ಸೆಕ್ಷನ್ 2 ಮತ್ತು 3 ಆಲ್ಮೋಸ್ಟ್ ಮರ್ಜ್ ಆಗಿದ್ದಿದೆ. NDT ಮೇಲೇನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. NDT ಮೇಲೆ ಕಾಣಿಸ್ತಾ ಇರೋ ಎಲ್ಲ ಕ್ವಶನ್ಸ್ ಎಲ್ಲ ಬರ್ತವೆ. ಈಗ ಇಲ್ಲಿ ನೋಡಿ, 3D ಪ್ರಿಂಟಿಂಗ್ ಇದರಲ್ಲಿ ಡಿಸ್ಕಸ್ ದಿ ಡಿಫರೆಂಟ್ ಕ್ವಾಲಿಟಿ ಕಂಟ್ರೋಲ್ ಮೆಥಡ್ ಅಡಾಪ್ಟೆಡ್ ಇನ್ AM ವಿತ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದು ಕೂಡ ಕ್ವಶನ್ಸ್ ಕೇಳಿದ್ದಾರೆ. ದೆನ್ ಡಿಸ್ಕಸ್ ದ ಡಿಫರೆಂಟ್ NDT ಮೆಥಡ್, ಸಜೆಸ್ಟ್ ದಿ ಬೆಸ್ಟ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಸಪೋರ್ಟ್ ಫಾರ್ ಯುವರ್ ಸೆಲೆಕ್ಷನ್. ಈ ಕ್ವಶನ್ಸ್ ಕೂಡ ಇವೆಲ್ಲ ಕಾಣಿಸ್ತಾ ಇರೋ ಎಲ್ಲಾ ಕ್ವಶನ್ಸ್ ಏನಿದಾವಲ್ಲ ಇವೆಲ್ಲಾ ಕ್ವಶನ್ಸ್ ಕ್ವಶನ್ ಪೇಪರ್ ಲಿಂದ ಬಂದಿದ್ದಾವೆ. ಇವೆಲ್ಲಾ ಕ್ವಶನ್ಸ್ ಇಲ್ಲೇ ಕಾಣಿಸ್ತಾ ಇರೋ ಎಲ್ಲಾ ಕ್ವಶನ್ಸ್ ಸೆಕ್ಷನ್ 2 ಅಲ್ಲಿ ಬರ್ತವೆ. ನಾವು ಕಮಿಂಗ್ ಟು ಸೆಕ್ಷನ್ 1, ವೆರಿ ಇಂಪಾರ್ಟೆಂಟ್ ಒನ್. ಸೆಕ್ಷನ್ 1 ಇದರಲ್ಲಿ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗ್ತವೆ. ಇಲ್ಲಿ ನೋಡಿ, ನಾವು ಅಡ್ವಾನ್ಸ್ ಮಟೀರಿಯಲ್ ಆರ್ ನೌ ಡೇಸ್ ಯೂಸ್ಡ್ ಇನ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ, ರಿಡ್ಯೂಸಿಂಗ್ ದಿ ಫಂಕ್ಷನಲ್ ಲಾಸಸ್. ವಾಟ್ ಆರ್ ಆಲ್ ದಿ ಅಡ್ವಾನ್ಸ್ ಮಟೀರಿಯಲ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ ಕ್ರಾಫ್ಟ್ ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ಇಲ್ಲಿ ನೋಡಿ,
ಅಡ್ವಾನ್ಸ್ ಮಟೀರಿಯಲ್ ಅಂಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆಯಲ್ಲ ಇದು 2 ಟೈಮ್ಸ್ ಕೇಳಿದ್ದಾರೆ. ಲೈಕ್ ವೈಸ್ ಇದೇ ಟಾಪಿಕ್ ಮೇಲೆ ವಿಚ್ ಆರ್ ಆಲ್ ದಿ ಅಡ್ವಾನ್ಸ್ ಮಟೀರಿಯಲ್ ಯೂಸ್ಡ್ ಇನ್ ಏರ್ ಕ್ರಾಫ್ಟ್ ಅಂತ ಒಂದ್ಸಲ ಕೇಳಿದ್ದಾರೆ ಅಂಡ್ ಸೇಮ್ ಟಾಪಿಕ್ ಮೇಲೆ. ನೆಕ್ಸ್ಟ್ ಅದೇ ಈಗ ವಾಟ್ ಆರ್ ಆಲ್ ದಿ ಅಡ್ವಾನ್ಸ್ ಮಟೀರಿಯಲ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಲೋಕೋಮೋಟೋ ಇದು ಕೂಡ ಒಂದ್ಸಲ ಕೇಳಿದ್ದಾರೆ. ಲೈಕ್ ವೈಸ್ ಈಗ ಸ್ಟೀಲ್ ಮತ್ತು ಟೈಟಾನಿಯಂ ಕಾಂಪೋಸಿಟ್ ಮಟೀರಿಯಲ್ ಏರ್ ಸ್ಪೇಸ್ ಅಲ್ಲಿ ಸ್ಟ್ರಕ್ಚರ್ ಅಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಪ್ರಾಪರ್ಟಿ ಡಿಸ್ಕಸ್ ಮಾಡ್ರಿ ಅಂತ ಇದನ್ನ ಕೂಡ ಒಂದ್ಸಲ ಕೇಳಿದ್ದಾರೆ. ಲೈಕ್ ವೈಸ್ ವೈ ಸಚ್ ಮಟೀರಿಯಲ್ ಆರ್ ಯೂಸ್ಡ್ ಇನ್ ಏರೋಸ್ಪೇಸ್ ಅಲ್ಯೂಮಿನಿಯಂ ಸ್ಟೀಲ್ ಏರೋಸ್ಪೇಸ್ ಅಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಜಸ್ಟಿಫಿಕೇಶನ್ ಕೇಳಿದ್ದಾರೆ. ಅಂದ್ರೆ ಈ ಟಾಪಿಕ್ ಮೇಲೇನೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಈ ಕ್ವಶನ್ಸ್ ಕೇಳಿದ್ದಾರೆ. ಆಮೇಲೆ ಟ್ರೆಡಿಷನಲ್ ಅಂಡ್ ನಾನ್ ಟ್ರೆಡಿಷನಲ್ ಮಷೀನಿಂಗ್ ಪ್ರೋಸೆಸ್ ಇದು 3 ಟೈಮ್ಸ್ ಕೇಳಿದ್ದಾರೆ ಕ್ವಶನ್. ಮತ್ತು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್ ಟ್ರೆಡಿಷನಲ್ ಅಂಡ್ ನಾನ್ ಟ್ರೆಡಿಷನಲ್ ಇದು 1 ಟೈಮ್ ಕೇಳಿದ್ದಾರೆ. ಲೇಸರ್ ಬೀಮಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಸರ್ ಬೀಮಿಂಗ್ ಡೈರೆಕ್ಟ್ ಆಗಿ ಒಂದ್ಸಲ 2 ಟೈಮ್ ಕೇಳಿದ್ದಾರೆ, ಇದು ಒಂದ್ಸಲ 1 ಟೈಮ್ ಕೇಳಿದ್ದಾರೆ. ಟೋಟಲ್ 3 ಟೈಮ್ಸ್ ಲೇಸರ್ ಬೀಮಿಂಗ್ ಮಷೀನ್ ಬಗ್ಗೆ ಕ್ವಶನ್ ಇದೆ. ಅಲ್ಟ್ರಾಸೌಂಡ್ ಮಷೀನಿಂಗ್ ಬಗ್ಗೆನೂ ಕೂಡ ಇಲ್ಲಿ ನೋಡಬಹುದು. ಡಿಸ್ಕಸ್ ದಿ ಪ್ರೊಸೆಸ್ ಪ್ಯಾರಾಮೀಟರ್ ರಿಕ್ವೈರ್ಡ್ ಫಾರ್ ಅಲ್ಟ್ರಾಸೋನಿಕ್ ಮಷೀನ್ ಅಂತಿದೆ. ಇಲ್ಲಿ ಕೂಡ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮೆಟಲ್ ರಿಮೂವಿಂಗ್ ರೇಟ್ ಇನ್ ದ ಅಲ್ಟ್ರಾಸೋನಿಕ್ ಮಷೀನ್ ಇದೆ. ಅಂದ್ರೆ ಅಲ್ಟ್ರಾಸೋನಿಕ್ ಮಷೀನಿಂಗ್ ಮೇಲೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಸೆಕ್ಷನ್ 1 ಅಲ್ಲಿ ಎಲೆಕ್ಟ್ರಾನ್ ಬೀಮಿಂಗ್ ಮಷೀನ್ ಇದ್ರ ಮೇಲೇನು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಗ ಆಲ್ಮೋಸ್ಟ್ 3 to 4 ಟೈಮ್ಸ್ ಅನ್ನು ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಇಲ್ಲಿ ನೋಡ್ರಿ ಎಂಆರ್ ಇನ್ ಅಲ್ಟ್ರಾಸೋನಿಕ್ ಮಷೀನ್ ಎಲೆಕ್ಟ್ರಾನಿಕ್ ಬೀಮಿಂಗ್ ಮಷೀನ್ ಇಲ್ಲಿ ಕೂಡ ಎಲೆಕ್ಟ್ರಾನಿಕ್ ಬೀಮಿಂಗ್ ಮಷೀನ್ ಬಗ್ಗೆ ಕ್ವಶನ್ ಇದೆ. ವಿತ್ ನೀಡ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ವರ್ಕಿಂಗ್ ಆಫ್ ಎಲೆಕ್ಟ್ರಾನಿಕ್ ಬೀಮಿಂಗ್ ಮಷೀನ್ ಡಿಸ್ಕಸ್ ದಿ ವರ್ಕಿಂಗ್ ಆಫ್ ಎಲೆಕ್ಟ್ರಾನಿಕ್ ಬೀಮಿಂಗ್ ಮಷೀನ್ ಇದು ಆಲ್ಮೋಸ್ಟ್ 4 ಟೈಮ್ಸ್ ಕೇಳಿದ್ದಾರೆ. ಆಮೇಲೆ ಎಲೆಕ್ಟ್ರೋಕೆಮಿಕಲ್ ಮಷೀನಿಂಗ್ ಇಸಿಎಂ ಬಗ್ಗೆನೂ ಕ್ವಶನ್ಸ್ ಬಂದಿದೆ ಡೈರೆಕ್ಟ್ ಆಗಿ. ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷೀನಿಂಗ್ ಇದ್ರ ಇಡಿಎಂ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಕೊಟ್ಟಿದ್ದಾರೆ ನಾವು ನೋಡಬಹುದು. ಮತ್ತು ಇದ್ರ ಮೇಲೆ ಇಡಿಎಂ ಪ್ರೊಸೆಸ್ ಪ್ಯಾರಾಮೀಟರ್ ಮತ್ತು ಪ್ರೊಸೆಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಅಂದ್ರೆ ಇಡಿಎಂ ಮೇಲೆ ಆಲ್ಮೋಸ್ಟ್ ಡಿಸ್ಕಸ್ ದಿ ವರ್ಕಿಂಗ್ ಆಫ್ ಇಡಿಎಂ ಅಂಡ್ ಲಿಸ್ಟ್ ಡ್ರಾಬ್ಯಾಕ್ಸ್ ಪ್ರೊಸೆಸ್ ಪ್ಯಾರಾಮೀಟರ್ಸ್ ಆಲ್ಮೋಸ್ಟ್ ಈ ತರ 4 to 5 ಕ್ವಶನ್ಸ್ ಇಡಿಎಂ ಮೇಲೆ ಬಂದಿದ್ದಾವೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ ಲೈಕ್ ಆದ್ರೆ ಈ ವಿಡಿಯೋ ಎಲ್ಲ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ನಿಮ್ಗೆಲ್ಲರೂ ಬಹಳ ಜನ PDF ಕೇಳ್ತಾ ಇರ್ತೀರಿ, ಅದಕ್ಕೆ ನಾನು ನಿಮ್ಗೆಲ್ಲ ಇನ್ನೊಂದ್ಸಲ ಅನುಕೂಲ ಆಗಲಿ ಅಂತ ಸ್ಲೋಲಿ ಸ್ಕ್ರೋಲ್ ಮಾಡ್ಕೊಂತ ಹೋಗ್ತೀನಿ. ನೀವು ಬೇಕಾದ್ರೆ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡಬಹುದು. ಥ್ಯಾಂಕ್ ಯು.